ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಹನೂರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜನರಿಗೆ ಈ ಮಾಹಿತಿ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಅಲ್ಲಿ ಅವತ್ತು ನಡೆದಂತಹ ಪ್ರಕರಣದಿಂದ ಈ ಕ್ಷಣದವರೆಗೂ ಬೆಳವಣಿಗೆಗಳು ಏನೇನಾಯಿತು, ಏನೇನೆಲ್ಲ ಪರಿಣಾಮಗಳಾಯಿತು ಎಲ್ಲವನ್ನೂ ಕೂಡ ವಿವರವಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ. ಜೊತೆಗೆ ನಿನ್ನೆಯಿಂದ ನಡೆದಿರ್ತಕ್ಕಂಥ ಅಲ್ಲಿನ ಬೆಳವಣಿಗೆಗಳು ಏನು, ಈ ಒಂದು ಹತ್ಯೆಯ ಪ್ರಕರಣದಲ್ಲಿ ಅಥವಾ ಒಂದು ಪೌಚಿಂಗ್ ಕಾರ್ಯಾಚರಣೆಯಲ್ಲಿ 3 ಮೃತಪಟ್ಟಿರ್ತಾರೆ. ಆ 3 ಮರಣೋತ್ತರ ಪರೀಕ್ಷೆಯ ವರದಿ ಈಗ ಕೈ ಸೇರಿದೆ. ಅದರಲ್ಲಿ ಏನೇನನ್ನ ಮೆನ್ಷನ್ ಮಾಡಲಾಗಿದೆ, ತುಂಬ ಹತ್ತಿರದಿಂದ ಯಾರನ್ನ ಶೂಟ್ ಮಾಡಲಾಗಿದೆ, ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಜೊತೆಗೆ ಈ ಒಂದು ಘಟನೆಯ ನಂತರ ಏನೇನೆಲ್ಲ ಪರಿಣಾಮಗಳಾಯಿತು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮರಣೋತ್ತರ ಪರೀಕ್ಷೆ ವರದಿ ಇದೆ, ಸೊ 3 ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಆರಂಭದಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಒಂದು ಘಟನೆ ನಡೆದ ನಂತರ ಏನೇನೆಲ್ಲ ಪರಿಣಾಮ ಆಯಿತು ಅನ್ನುವಂಥದ್ದು ನಿಮಗೆ ಗೊತ್ತು. ಆ ಶಾಗ್ಯ DRFO ಕಚೇರಿ ಏನಿರುತ್ತೆ ಅದನ್ನು ಧ್ವಂಸಗೊಳಿಸ್ತಾರೆ. ಆ ಪೀಠೋಪಕರಣಗಳೆಲ್ಲನೂ ಕೂಡ ಪುಡಿಗೊಳಿಸ್ತಾರೆ ಸಂಬಂಧಿತರು ಅಥವಾ ಆಕ್ರೋಶಗೊಂಡಂತ ಗ್ರಾಮಸ್ಥರು. ಅದಾದ ನಂತರ ಪ್ರತಿಭಟನೆ ಆಗುತ್ತೆ, ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಬಿಡಲ್ಲ, ಸೊ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಬಾಡಿ ಕೊಡಲ್ಲ ಅಂತ ಪಟ್ಟಿಡ್ ಕೂತಿರ್ತಾರೆ ಕುಟುಂಬಸ್ಥರು. ಅದಾದ ನಂತರ ಆ ಸರ್ಕಲ್ ಎಲ್ಲನೂ ಕೂಡ ಮುತ್ತುವರೆಗೆ ಹಾಕೊಂಡು ಹೋಗೋ ಬರೋ ಸಾರ್ವಜನಿಕರಿಗೆ ತೊಂದರೆ ಆಗಿರುತ್ತೆ. ಅದಾದ ನಂತರ ಈ ಆಂಟಿ ಪೌಚಿಂಗ್ ಕ್ಯಾಂಪ್ ಅಂತ ಹೇಳ್ತೀವಿ, ಅಂದ್ರೆ ಕಳ್ಳೆಬೇಟೆ ತಡೆ ಶಿಬಿರಗಳು ಅಂತ, ಕೊತ್ನೂರು ರೇಂಜ್ ಆಗಿರ್ಬೋದು, ಆ ಒಳ್ಳೆ ಮುರ್ದಟ್ಟಿ ಆಗಿರ್ಬೋದು, ಅಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ಏನು ಅಧಿಕಾರಿಗಳು ಕ್ಯಾಂಪ್ ಹಾಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ಆ ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಸ್ಫೋಟಗೊಳಿಸಿರ್ತಾರೆ. ಅದಲ್ಲದೆ ಮೊನ್ನೆ ಅಷ್ಟೇ ಆಲ್ರೆಡಿ ನಾನು ನಿಮಗೆ ತಿಳಿಸಿದೆ, ಆ ಕೊಳ್ಳೇಗಾಲ ಸಮೀಪದ ಶಿಲುಬೆಪುರ ಅಂತ ಇರುತ್ತೆ, ಆ ಒಂದು ಅರಣ್ಯ ಪ್ರದೇಶಕ್ಕೆ ಬೆಂಕಿಯನ್ನು ಹಚ್ಚಿರ್ತಾರೆ. ಕಿಡಿಗಡಿಗಳು ಹಚ್ಚಿದ್ರೋ ಯಾರು ಹಚ್ಚಿದ್ರೋ ಆಕಸ್ಮಿಕವಾಗಿ ಹಚ್ಕೋತೋ ಗೊತ್ತಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಆ ಘಟನೆ ನಡೆದಾಗ ಸಹಜವಾಗಿ ಎಂಥವ್ರಿಗೂ ಅನ್ಸುತ್ತೆ, ಬಹುಶಃ ಆಕ್ರೋಶಗೊಂಡವರು ಏನಾದರೂ ಈ ಒಂದು ಕೃತ್ಯವನ್ನ ಮಾಡಿರಬಹುದಾ ಅಂತ ಅನ್ಸುತ್ತೆ. ಸೊ ಇದು ಕಾವೇರಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶ ಏನಿದೆ ಅದನ್ನ ಒತ್ಕೊಂಡು ಉರ್ಕೊಂಡು ಹೋಗಿ ಈ ಕಡೆ ಮಲೆಮಹದೇಶ್ವರ ವನ್ಯಜೀವಿ ಏನಿದೆ ಅಲ್ಲಿಗೂ ಕೂಡ ಬೆಂಕಿಯ ಕಿಡಿ ಹತ್ಕೊಂಡು ಉರಿದಿದೆ. ಹೆಚ್ಚು ಕಡಿಮೆ 10 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯ ವಿಡಿಯೋದಲ್ಲಿ ನಾನು ತಿಳಿಸಿದೆ. ಸೊ ಮೊನ್ನೆ ಏನಾಗಿದೆ, ಕಿಡಿಗೇಡಿಗಳು ಮಾಡ್ತಿದ್ದಾರೋ ಈ ಒಂದು ಕೃತ್ಯವನ್ನ, ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಆಕ್ರೋಶಗೊಂಡವರು ನಮ್ಮ ಫ್ಯಾಮಿಲಿಯನ್ನ, ನಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡು ಅಂತ ನೋವಲ್ ಮಾಡ್ತಿದ್ದಾರೋ ಏನು ಅಂತ ಅರ್ಥ ಆಗ್ತಿಲ್ಲ. ಈ ಸೋಲಾರ್ ಫೆನ್ಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಈ ಕಾಡಾನೆಗಳ ವ್ಯಾಪ್ತಿಯಲ್ಲಿ ಬದುಕ್ತಿರ್ತಕ್ಕಂಥ ಜನಸಾಮಾನ್ಯರು ಸಹಜವಾಗಿ ಅದನ್ನು ಗಮನಿಸಿರ್ತಾರೆ. ಸೊ ಅದೊಂದು ಶಾಕಿಂಗ್ ಹೊಡೆಯೋ ರೀತಿ ಅದು. ಅಂದ್ರೆ ಕಾಡು ಪ್ರಾಣಿಗಳು ಕಾಡನ್ನು ಬಿಟ್ಟು ನಾಡಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಬಾರ್ಡರ್ ಏನಿರುತ್ತೆ, ಆ ಅರಣ್ಯ ಪ್ರದೇಶದ ವ್ಯಾಪ್ತಿ ಏನಿರುತ್ತೆ ಅಲ್ಲಿ ಸೋಲಾರ್ ಫೆನ್ಸಿಂಗ್ ಅನ್ನ ಹಾಕಿರ್ತಾರೆ, ಸಹಜವಾಗಿ ಒಂದು ಮುಳ್ಳಿನ ಬೇಲಿ ತರ. ಸೊ ಅದು ಶಾಕಿಂಗ್ ಇರುತ್ತದು, ಅಂದ್ರೆ ತುಂಬಾ ಹಾನಿ ಆಗುವಂಥದ್ದೇನಿಲ್ಲ, ಬಟ್ ಪ್ರಾಣಿಗಳಿಗೆ ಶಾಕ್ ಕೊಟ್ಟ ತಕ್ಷಣ ಎಚ್ಚೆತ್ಕೊಳ್ತವೆ, ವಾಪಸ್ ಬರುವಂಥದ್ದು ಒಂದಿರುತ್ತೆ. ಸೊ ಅದನ್ನ ಧ್ವಂಸಗೊಳಿಸೋರೆ, ಆ ಗೇಟ್ನ ಪುಡಿಗೊಳಿಸಿ ಆ ಮೋರಿ ಹೋಗುತ್ತಲ್ಲ, ಆ ಮೋರಿ ಒಳಗಡೆ ಎಸ್ತವ್ರೆ. ಅದನ್ನ ಯಾರು ಎಸ್ತವ್ರೋ, ಯಾರು ಈ ಕೃತ್ಯ ಮಾಡ್ತಾರೋ ಗೊತ್ತಿಲ್ಲ. ಅರಣ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗೆ ಗಸ್ತು ತಿರ್ಕೊಂಡು ಈಗ ಹುಡುಕ್ತಾ ಇದ್ದಾರೆ, ಸಿಕ್ಕಿದ್ರೆ ಸಾಕು ಅನ್ನೋ ಥರ ಆಗಿದೆ. ಸೊ ಹಾಗಾಗಿ ಈ ಕಿಡಿಗೇಡಿಗಳು ಎಲ್ಲಿಯವರು, ಬಾರ್ಡರ್ ಅವರ ಅಥವಾ ಬೇರೆ ರಾಜ್ಯದಿಂದ ಏನಾದ್ರು ಬಂದು ಈ ದುಷ್ಕೃತ್ಯಗಳನ್ನ ಮಾಡ್ತಿದ್ದಾರಾ, ಜನರನ್ನ ಏನಾದ್ರು ಎತ್ಕಡ್ತಿದಾರ ಅಲ್ಲಿರೋರ್ನ, ಅಥವಾ ಅಲ್ಲಿರೋರು ಏನಾದ್ರು ಮಾಡ್ತಾ ಇದ್ದಾರಾ, ಅಥವಾ ನಿಜವಾದ ಅಸಲಿ ಕಳ್ಳಬೇಟೆಗಾರರು ಏನಾದ್ರು ಮಾಡ್ತಿದ್ದಾರಾ, ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇದೊಂದು ಸಿಕ್ಕಿದ ಚಾನ್ಸು. ಸೊ ನಮ್ಮ ಮೇಲೆ ಯಾವ್ದಾದ್ರು ಹಳೆ ಪ್ರಕರಣಗಳಿರ್ತವೆ, ಸೊ ಅವ್ರನ್ನ ಜೈಲ್ಗೆ ಹಾಕುವಂಥ ಪರಿಸ್ಥಿತಿ ಆಗಿರುತ್ತೆ, ಕೋರ್ಟ್ ಕೇಸು ಅಂತ ಅಲಿತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾವು ಆರಾಮಾಗಿ ಸೇಡ್ ತೀರಿಸ್ಕೊಬೋದು, ಅಲ್ಲಿ ಜನ ಮೇಲೆ ಬರುತ್ತೆ ಅಂತ ಏನಾರ ಬೇರೆಯವ್ರು ಮಾಡ್ತಿದ್ದಾರೆ ಕಿತಾಪತಿಯನ್ನ, ಗೊತ್ತಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಅರಣ್ಯ ಅಧಿಕಾರಿಗಳು ಕಂಪ್ಲೀಟಾಗಿ ಸುತ್ತುವರ್ಕೊಂಡು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಕಾರಣ ಏನು ಅಂತಂದ್ರೆ 10 ಎಕರೆ ಆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದು ಅದೆಷ್ಟು ಜೀವಕ್ಕೆ ಹಾನಿಯಾಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಅರಣ್ಯ ಅಧಿಕಾರಿಗಳು ತುಂಬಾ ಪವರ್ಫುಲ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರವು ಕೂಡ ಅರಣ್ಯ ಅಧಿಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ನಿಂತ್ಕೋಬೇಕಾಗುತ್ತೆ. ಸೊ ಈಗ ಮರಣೋತ್ತರ ಪರೀಕ್ಷೆ ವರದಿ ಬಂದಿದೆ, ಅದರಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದು ಮೊದಲಿಗೆ ನಿಮ್ಗಿರ್ತಕ್ಕಂಥ ಕುತೂಹಲ. ಅಂದ್ರೆ ಏನಾಗಿರುತ್ತೆ ಅಂತಂದ್ರೆ, ಕೆಲವರ ಪ್ರಕಾರ ತುಂಬಾ ಹತ್ರದಿಂದ ಹೋಗಿ ಅವ್ರು ಎದೆ ಮೇಲೆ ಕಾಲಿಟ್ಬಿಟ್ಟು ಶೂಟ್ ಮಾಡ್ಬಿಟ್ಟವ್ರೆ ಅನ್ನುವಂಥದ್ದನ್ನು ಕೂಡ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಿ. ಅಂದ್ರೆ ಅವರೆಲ್ಲರೂ ಕೂಡ ಅಮಾಯಕರು, ಹಸುಗಳನ್ನ ಹುಡುಕೊಂಡೇ ಹೊರಟಂತ ಗ್ರಾಮಸ್ಥರು ಅನ್ನೋ ರೀತಿಯೂ ಕೂಡ ಕೆಲವು ಕಡೆ ಬಿಂಬಿಸಿದ್ದಾರೆ. ಇನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟ 2 ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ. ಒಂದು ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ, ಮತ್ತೊಂದು ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟ ನೇತೃತ್ವದಲ್ಲಿ. ಬಹುಶಃ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸ್ತಿರ್ತಕ್ಕಂಥ ತನಿಖೆಯ ರಿಪೋರ್ಟ್ ಸದ್ಯದಲ್ಲೇ ಕೈ ಸೇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಬೆಳವಣಿಗೆ. ಅದರಲ್ಲಿ 2 ಆಪ್ಷನ್ ಇರೋದು. ಒಂದು, ಅವರು ಹಸುಗಳನ್ನು ಹುಡುಕೊಂಡೋದಂಥ ಜನಸಾಮಾನ್ಯರ, ಗ್ರಾಮಸ್ಥರ, ಆ 2 ಸೇರಿದ್ರು ಅಂದರೆ ಅಮಾಯಕರು ಅಂತ ಕನ್ಸಿಡರ್ ಮಾಡಬಹುದು.
ಓಕೆ, ಅವರು ಹಸುಗಳನ್ನೇ ಹುಡ್ಕೊಂಡು ಹೋದವರು ನಿಜಕ್ಕೂ ಬಂದೂಕುಗಳನ್ನ 2 ನಾಡ ಬಂದೂಕುಗಳನ್ನ ತಗೊಂಡು ಹೋಗಿದ್ರ, ಜೊತೆಗೆ ಎಷ್ಟು ಸಾಮಗ್ರಿಗಳು 27 ಪಾಯಿಂಟ್ಸ್ಗಳನ್ನ ಬರ್ದು ಅರಣ್ಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗ ಸಬ್ಮಿಟ್ ಮಾಡಿದ್ರಲ್ಲ, ಖಾರದ ಪುಡಿ, ಪಾರಾಜಿ ಬಿಸ್ಕೆಟು, ಅಕ್ಕಿ, ಅದು ಇದು, ಲೋಟ, ಪಾತ್ರೆ ಎಲ್ಲಾನು, ಅದೆಲ್ಲವೂ ನಿಜಕ್ಕೂ ತಗೊಂಡೋಗಿದ್ರ, ಅದು ಫಸ್ಟ್ ಸಾಬೀತಾಗಬೇಕಾಗುತ್ತೆ. ಇಲ್ಲ ಅವರು ನಿಜಕ್ಕೂ ಶಂಕಿತರು ಅಥವಾ ಅವರು ನಿಜಕ್ಕೂ ಅಸಲಿ ಕಳ್ಳ ಬೇಟೆಗಾರರು, ಈ 3 ಆಪ್ಷನ್ ಇದೆ ಅರಣ್ಯಾಧಿಕಾರಿಗಳು ಅದನ್ನು ಪ್ರೂವ್ ಮಾಡೋದಕ್ಕೆ. ಈಗ ಸೊ ಈ ಕಡೆ ಇವರು ಲೀಗಲ್ ಆಗಿ ಅದು ಹೆಂಗೆ ಫೇಸ್ ಮಾಡಿಸ್ತಾರೋ ಅವ್ರ ಸಂಬಂಧಿಕರು, ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈ ಕಡೆ ಏನಾದ್ರೂ ಪರಿಪೂರ್ಣವಾಗಿ ಅವರು ನಿಜಕ್ಕೂ ಬೇಟೆಗಾರರು ಅನ್ನೋದು ಪ್ರೂವ್ ಆಯಿತು ಅಂತಂದರೆ ಕಷ್ಟ ಇದೆ ಇವ್ರಿಗೆ ಕೇಸ್ ನಿಲ್ಲುವಂಥದ್ದು, ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಾವೇನೋ ಗೆದ್ದು ಬಿಡ್ತೀವಿ ಅನ್ನೋಂಥದ್ದು ಆಗಲ್ಲ. ಇಲ್ಲ ಅರಣ್ಯಾಧಿಕಾರಿಗಳಿಗೆ ಪ್ರೂವ್ ಮಾಡೋಕ್ಕೆ ಆಗ್ತಾನೇ ಇಲ್ಲ, ಅದು ಅವರ ಮನೆಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆಂದರೆ ಆ ಮಾಂಸ ತುಂಬ್ಕೊಂಡು ಬಂದಂಥ 2 ಚೀಲ ಇದ್ವಲ್ಲ, ಅವು ಈ ಪೀಡ್ಸ್ ಚೀಲ ಅಂತ ಹೇಳ್ತೀವಿ ನಾವು, ಹಸುಗಳಿಗೆ ಅವಕ್ಕೆ ಮೇವು ಥರದ ಚೀಲ ಇರ್ತವಲ್ಲ, ಸೊ ಅದು ಅವ್ರ ಮನೆಗೆ ಸಂಬಂಧಪಟ್ಟಿದ್ದು. ಅದೆಲ್ಲವೂ ಕೂಡ ನೀಟಾಗಿ ಪ್ರೂವ್ ಆಗೋಯ್ತು, ಒಂದಕ್ಕೊಂದು ತಾಳೆ ಆಗೋಯ್ತು ಅಂತಂದರೆ ಕೇಸ್ ಸ್ಟ್ರಾಂಗ್ ಆಗಿ ನಿಂತ್ಕೊಬಿಡುತ್ತೆ ಅರಣ್ಯಾಧಿಕಾರಿಗಳ ಪರವಾಗಿ. ಸೊ ಆ ಸಂದರ್ಭದಲ್ಲಿ ಈಗ ನಮಗೂ ನಿಮಗೂ ಅನಿಸುತ್ತೆ, ಸರಿನಪ್ಪ ಅವರು ಬೇಟೆ ಆಡೋದಕ್ಕೆ ಹೋಗಿದ್ರು ಅಂತ ಅಂದ್ಕೊಳ್ಳಿ, ಹಂಗಂದು ಮಾತ್ರಕ್ಕೆ ಸುಟ್ಟು ಬಿಡೋದು ಹಂಗಾದ್ರೆ ಎಲ್ಲಾದ್ರೂ ಹೋಗಿ ಅಂತ ಅನ್ಸುತ್ತೆ. ಇಲ್ಲ, ಅದು ತಪ್ಪಾಗುತ್ತೆ. ಅರಣ್ಯಾಧಿಕಾರಿಗಳು ಆ ರೀತಿ ಏಕಾಏಕಿ ಪ್ರಯೋಗ ಮಾಡಿಬಿಟ್ರು ಬಂದೂಕುಗಳನ್ನು ಅಂತಂದರೆ ತಪ್ಪಾಗುತ್ತೆ. ಬದಲಿಗೆ ಅವರು ಫಸ್ಟು ಫೈರಿಂಗ್ ಮಾಡಿರ್ತಾರಾ, ಇವರು ಸರೆಂಡರ್ ಆಗಿ ಅಂತ ಅವ್ರಿಗೊಂದು ಆದೇಶ ಕೊಟ್ಟಿರ್ತಾರ, ಅದನ್ನು ಲೆಕ್ಕಿಸದೆ ಅವರು ಫೈರಿಂಗ್ ಮಾಡಿದ್ರ, ಅದಾದ ನಂತರ ಇದಾಯ್ತಾ, ಅದನ್ನು ಕೂಡ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಈಗ ವಿಚಾರಣೆ ಅಂತ ಏನಿದೆ ಆ ಒಂದು ಪಾರ್ಟ್ನಲ್ಲಿ ಹೊರಗೆ ಬರಬೇಕಾಗಿರ್ತಕ್ಕಂಥ ಸತ್ಯ ಏನು ಅಂತಂದರೆ, ಅವ್ರ ಅಮಾಯಕರ, ಜನಸಾಮಾನ್ಯರ, ರೈತರ, ಸ್ಥಳೀಯ ಗ್ರಾಮಸ್ಥರ, ಶಂಕಿತ ಬೇಟೆಗಾರರ, ಇಲ್ಲ ಅಸಲಿ ಬೇಟೆಗಾರರ, ಕಳ್ಳ ಬೇಟೆಗಾರರ, ಇದಿಷ್ಟು ಪಾಯಿಂಟ್ಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಅವರು ಒನ್ ಬೈ ಒನ್ ಹೌದು ಅವ್ರು ಅಮಾಯಕರ ಗನ್ಯಾಗಿ ತಗೊಂಡೋದ್ರು, ಕರಪಡಿಯಾಗಿ ಬಂತು, ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಇಲ್ಲ ಅವ್ರು ಶಂಕಿತ ಬೇಟೆಗಾರರು, ಅದಕ್ಕೆ ಗನ್ ತಗೊಂಡೋಗಿದ್ರು, ಪ್ರಾಣಿ ಮಾಂಸ ಬೇಟೆ ಆಡಿದ್ದಾರೆ, ಹಾಗೇನೆ ಊಟ ಮಾಡ್ಕೊಂಡು ಅಲ್ಲೇ ಅಡುಗೆ ಸಾಮಾನು ಕೂಡ ತಗೊಂಡೋಗಿದ್ದಾರೆ, ಅದು ಕೂಡ ಸಪ್ರೇಟ್ ಬರುತ್ತೆ. ಸೊ ಹಾಗಾಗಿ ಈಗ ಕಾದ್ ನೋಡೋಣ. ವಿಚಾರಣೆಯ ನಂತರ ನಾವು ಏನನ್ನು ಕೂಡ ಮಾತಾಡೋಕ್ಕಾಗಲ್ಲ. ಈ ಕಡೆ ನಾವು ಪರವಾಗೂ ಮಾತಾಡೋಕ್ಕಾಗಲ್ಲ, ವಿರೋಧವಾಗೂ ಮಾತಾಡೋಕ್ಕಾಗಲ್ಲ. ಈ ಕಡೆ ವಿರೋಧವಾಗೂ ಮಾತಾಡೋಕ್ಕಾಗಲ್ಲ, ಪರವಾಗೂ ಮಾತಾಡೋಕ್ಕಾಗಲ್ಲ. ಆಗಿರ್ತಕ್ಕಂಥ ಘಟನೆ ಒಂದು ದುಃಖಭರಿತ ಘಟನೆ ಆಗಬಾರ್ದಿತ್ತು, ಯಾಕೆಂದ್ರೆ ಜೀವನೇ. ಆದರೆ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಫೇಸ್ ಮಾಡಿದಂಥ ಸಿಚುವೇಶನ್ ಇತ್ತು, ನಮಗೂ ಗೊತ್ತಿಲ್ವಲ್ಲ. ನಿಜಕ್ಕೂ ಇವರು ಫೈರಿಂಗ್ ಮಾಡಿದ್ರ, ಇವರು ಅದಕ್ಕೆ ವಾಪಸ್ ಫೈರಿಂಗ್ ಮಾಡಿದ್ರ ಗೊತ್ತಿಲ್ಲ. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 3 ಜನರ ಮರಣೋತ್ತರ ಪರೀಕ್ಷೆ ವರದಿಯನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಡೇವಿಡ್ ಕುಮಾರ್, ಈ ಫೋಟೋದಲ್ಲಿ ಗಮನಿಸ್ತಾ ಇದ್ರಲ್ಲ, ಈ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ವರದಿ ಇದು. 36 ವರ್ಷ ವಯಸ್ಸು ಇವರಿಗೆ. ಸೊ ಇವರಿಗೆ ಮುಖ್ಯವಾಗಿ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರೋದಕ್ಕೆ ಮೈನ್ ಕಾರಣ ಏನು ಅಂತಂದ್ರೆ, ಎದೆಯ ಎಡಭಾಗಕ್ಕೆ ತೀವ್ರವಾದ ಗಾಯವಾಗಿರ್ತಕ್ಕಂಥದ್ದು, ಅಂದ್ರೆ ಹೃದಯದ ಭಾಗ ಏನಿದೆ ಆ ಭಾಗಕ್ಕೆ. ಸೊ ಅಲ್ಲಿ 2, 3 ಹಾಗೂ 4ನೇ ಪಕ್ಕೆ, ಅಂದ್ರೆ ಸ್ಕ್ಯಾನ್ ಮಾಡಿರ್ತಾರಲ್ಲ, ಅದರಲ್ಲಿ ಮೂಳೆಗಳಿರ್ತವೆ 2, 3, 4 ಹಿಂಗೆ ಜೋಡಿಸ್ದಂಗಿರ್ತದೆ, ಹಿಂಗೆ ಎಲುಬುಗಳು ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ 2, 3 ಹಾಗೂ 4ನೇ ಪಕ್ಕೆಲುಬುಗಳು ಮುರಿದು ಶ್ವಾಸಕೋಶದ ಮೇಲ್ಭಾಗ ಹಾಗೂ ಹೃದಯದ ಎಡಭಾಗಕ್ಕೆ ತೀವ್ರ ಹಾನಿಯಾಗಿದೆ. ಹಾಗಾಗಿ ಬಲ ತೊಡೆಯ ಮೇಲಿನ ಗಾಯ, ಇದರಿಂದ ಸ್ನಾಯುಗಳು ಹರಿತ ಹೋಗಿವೆ, ಆದರೆ ತೊಡೆ ಮೂಳೆ ಮುರಿದಿಲ್ಲ. ಸೊ ಮೂಗಿನ ತುದಿಯಲ್ಲಿ ಮತ್ತು ಬಲ ಕೆನ್ನೆಯ ಮೇಲೆ ಸಣ್ಣ ಪುಟ್ಟ ಗಾಯಗಳು, ತೀವ್ರ ರಕ್ತಸ್ರಾವ ಮತ್ತು ಆಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ವರದಿ. ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲಿ ಇವರನ್ನ ಮರಣೋತ್ತರ ಪರೀಕ್ಷೆ ವರದಿ ತಗೊಂಡಿದ್ದಲ್ಲ, ಮೈಸೂರಿನ ಆಸ್ಪತ್ರೆಯಲ್ಲಿ. ಸೊ ಆ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಏನಿದೆ ಅಲ್ಲಿ ಮಾಡಿರ್ತಕ್ಕಂಥ ರಿಪೋರ್ಟ್. ಸೊ ನೆಕ್ಸ್ಟು ಆಂಟೋನಿ ಸ್ವಾಮಿ, 50 ವರ್ಷ, ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ವರದಿ. ಸೊ ಇವರಿಗೆ ಯಾವ ರೀತಿ ಮೃತಪಟ್ಟಿರ್ಬೋದು, ಯಾವ ಕಾರಣ ಮೃತಪಟ್ಟಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಬಲವಾಗಿ ಏನು ಕಾರಣ ಇರ್ಬೋದು ಅನ್ನೋದು ವರದಿಯಲ್ಲಿ ಬಂದಿರತಕ್ಕಂಥ ಅಂಶ. ಸೊ ನಾವು ನೀವು ಕೇಳ್ತಾ ಇದ್ವಲ್ಲ, ಅಥವಾ ಊಹೆ ಅಂತ ಅಂದ್ಕೊಂಡಿದ್ವಲ್ಲ, ಅಂದರೆ ತುಂಬ ಹತ್ತಿರದಿಂದನೇ ಹೋಗಿ ಹೊಡೆದ್ಬಿಟ್ಟಿದ್ದಾರೆ ಈ ಥರ ಅಂತ. ಸೊ ಅದರಲ್ಲಿ ಹತ್ತಿರದಿಂದ ಹೊಡೆದಿರ್ತಕ್ಕಂಥದ್ದು ಬೇರೆ ಯಾರಿಗೂ ಅಲ್ಲ, ಈ ಆಂಟೋನಿ ಸ್ವಾಮಿ ಅವರಿಗೆ. ಸೊ ಎದೆಯ ಬಲಭಾಗದ ಕೆಳಭಾಗ ಮತ್ತು ಹೊಟ್ಟೆಯ ಭಾಗಕ್ಕೆ ಕ್ಲೋಸ್ ರೇಂಜ್ನಲ್ಲಿ, ಅಂದರೆ ತುಂಬ ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ. ಮುಖ್ಯ ಗಾಯದ ಸುತ್ತ, ಅಂದರೆ ಮೇನ್ ಆ ಗಾಯ ಏನಾಗಿತ್ತಲ್ಲ, ಸುಮಾರು 50 ಪೆಲೆಟ್ಸ್ಗಳ ಗಾಯಗಳು ಕಂಡು ಬಂದಿವೆ. ಸಣ್ಣ ಬರುತ್ತಲ್ಲ, ಅದು 50 ಗಾಯಗಳು ಕಂಡು ಬಂದಿವೆ. ಬಲಗೈ ಮತ್ತು ಮೊಣಕೈ ಮೇಲೆಯೂ ಪೆಲೆಟ್ ತಗಲಿದ ಗಾಯಗಳು ಕಂಡು ಬಂದಿವೆ. ಬಲಗೈ ಹಾಗೇನೆ ಮೊಣಕೈ ಈ ಭಾಗಕ್ಕೆ. ಜೊತೆಗೆ ಬಂದೂಕಿನ ಗುಂಡು ಚರ್ಮ 7ರಿಂದ 10ನೇ ಪಕ್ಕೆದ ಮೂಲೆಗಳನ್ನು ಮುರಿದು ಹೊಟ್ಟೆಯ ಭಾಗಕ್ಕೆ ಒಕ್ಕಿವೆ. ಅದರಿಂದ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಬಲ ಶ್ವಾಸಕೋಶದ ಕೆಳಭಾಗ, ಯಕೃತ್ ಅಂದ್ರೆ ಲಿವರ್, ಹಾಗೇನೆ ಸ್ಪ್ಲೀನ್ ಈ ಸೈಡಲ್ಲಿ ಬರುತ್ತೆ ಒಂದು ಸಣ್ಣ ಪಾರ್ಟು, ಮತ್ತು ಎಡಮೂತ್ರ ಪಿಂಡದಲ್ಲಿ ಕಿಡ್ನಿ ಪೆಲೆಟ್ಗಳು ಪತ್ತೆಯಾಗಿವೆ. ಲಿವರ್ ತೀವ್ರವಾಗಿ ಛಿದ್ರವಾಗಿದೆ. ಜೊತೆಗೆ ಎದೆಯ ಬಲ ಕುಹರದಲ್ಲಿ 600 cc ಮತ್ತು ಹೊಟ್ಟೆಯ ಭಾಗದಲ್ಲಿ 100 cc
ರಕ್ತ ಹೆಪ್ಪುಗಟ್ಟಿದೆ. ಬಹುಶಃ ಈ ಒಂದು ಪ್ರಕರಣದಲ್ಲಿ ತುಂಬಾ ಗಂಭೀರವಾಗಿ ತುಂಬಾ ಹಾನಿಯಾಗಿರ್ತಕ್ಕಂಥದ್ದು ಆಂಟೋನಿ ಸ್ವಾಮಿಗೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಈ ಒಂದು ವರದಿಯಲ್ಲಿ. ಇನ್ನು ಮೂರನೇ ವ್ಯಕ್ತಿ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದಿಲ್ಲ, ಜಾನ್ ರೋಸ್ ಫೀಟರ್ ಅಂತ, ವಯಸ್ಸು ಬಂದು 42 ವರ್ಷ. ಅವರಿಗೆ ಕುತ್ತಿಗೆ ಮತ್ತು ಎದೆ ಭಾಗದ ಗಾಯ, ಅಂದ್ರೆ ಇವರು ಮೃತಪಟ್ಟಿರ್ತಕ್ಕಂಥಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಕುತ್ತಿಗೆ ಹಾಗೇನೆ ಎದೆ ಭಾಗಕ್ಕೆ ತೀವ್ರವಾದಂಥ ಗಾಯ ಆಗಿರ್ತಕ್ಕಂಥದ್ದು. ಸೊ ಕುತ್ತಿಗೆಯ ಕೆಳಭಾಗದಿಂದ ಎದೆಯ ಮುಂಭಾಗದವರೆಗೆ ದೊಡ್ಡ ಗಾಯವಾಗಿದೆ. ಎದೆ, ಶ್ವಾಸಕೋಶಗಳು, ಹೃದಯ, ಕುತ್ತಿಗೆ, ಹೊಟ್ಟೆಯ ಭಾಗದಲ್ಲಿ ಅದರೊಳಗಡೆ ಇರತಕ್ಕಂಥ ಲಿವರ್ ಮತ್ತು ಪಕ್ಕೆಯ ಮೂಳೆಗಳ ಬಳಿ ಬಂದೂಕಿನ ಪೆಲೆಟ್ಗಳು ಕಂಡು ಬಂದಿವೆ, ಹರಡಿಕೊಂಡಿವೆ. ಹಾಗೇನೆ ಎಡ ಎಗಲ ಮೂಳೆ, ಎದೆಯ ಮುಂಭಾಗದ ಮಧ್ಯದ ಮೂಳೆ ಮತ್ತು ಪಕ್ಕೆಯ ಮೂಳೆಗಳು ಭಾಗವು ತೀವ್ರವಾಗಿ ಮುರಿದಿದೆ. ಶ್ವಾಸಕೋಶದ ಸುತ್ತ ಗಾಳಿ ಮತ್ತು ರಕ್ತ ಶೇಖರಣೆಯಾಗಿದೆ. ಶ್ವಾಸಕೋಶಕ್ಕೆ ಬಲವಾದ ಏಟು ಬಿದ್ದಿದೆ. ರಕ್ತನಾಳಗಳು, ಲಿವರ್, ಮೂತ್ರಜನಕಾಂಗ, ಕುತ್ತಿಗೆ, ಬೆನ್ನು ಮೂಳೆ ಭಾಗಗಳಲ್ಲಿ ಗುಳ್ಳೆಗಳು ಕಂಡು ಬಂದಿವೆ. ಸೊ ಇವರ ಮೇನ್ ಮೃತಪಡೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಗುಂಡು ದಾಳಿ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕುತ್ತಿಗೆ ಮತ್ತು ಎದೆಯ ಭಾಗಕ್ಕೆ ತೀವ್ರ ಗಾಯವಾಗಿ ಪ್ರಾಣ ಬಿಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಪರೀಕ್ಷೆಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಇದಾದ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಾಗ ವಿಧಿವಿಜ್ಞಾನ ಇಲಾಖೆಗೆ ಆ ಬಂದೂಕು ಗುಂಡುಗಳಿಂದಿರುತ್ತೆ ಅದನ್ನು ಕಳಿಸಿರ್ತಾರೆ. ಯಾವ ಫೋರ್ಸ್ನಲ್ಲಿ ಎಷ್ಟು ಮೀಟರ್ ಅಂತರದಲ್ಲಿ ಶೂಟೌಟ್ ಆಗಿರಬಹುದು ಅನ್ನುವಂಥದ್ದು ಕೂಡ ಆ ಒಂದು ಸಂದರ್ಭದಲ್ಲಿ ಪತ್ತೆ ಆಗುತ್ತೆ. ಸೊ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಅವರು ಅಮಾಯಕರ ಅಥವಾ ಬೇಟೆಗಾರರ ಇವೆರಡೂ ಕೂಡ ಪ್ರೂವ್ ಆಗಬೇಕಾಗಿದೆ. ಒಂದು ಇದಾಗುತ್ತೆ, ಇಲ್ಲಾಂದರೆ ಇದಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲಿ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯೋದಕ್ಕೆ ಎಲ್ಲರೂ ಕೂಡ ಸಹಕರಿಸಲಿ. ಸೊ ಇಲ್ಲಿ ವಿರೋಧ ಪಕ್ಷದವರು ಆ ಸದನದ ಕೂತ್ಕೊಂಡು ಕಲಾಪದಲ್ಲಿ ಇದೊಂದು ಪ್ರಾಯೋಜಿತ ಕೊಲೆ ಹಾಗೆ ಹೀಗೆ ಅಂತ ಆರೋಪ ಮಾಡ್ತಾ ಇರ್ತಾರೆ. ಅಧಿಕಾರದಲ್ಲಿ ನೀವಿದ್ದಿದ್ರು ಅದೇ ಕೆಲಸ ಮಾಡ್ತಿದ್ರಿ ಅಂತ ಅನಿಸುತ್ತೆ. ಸೊ ನನಗನ್ಸುತ್ತೆ ಆ ಬೆಳಗಿನ ಜಾವ 5:20 ಯಾವ ಅರಣ್ಯಾಧಿಕಾರಿಗಳಿಗೆ ಈ ರೀತಿ ಬೇಟೆಗಾರರು, ಶಂಕಿತ ಬೇಟೆಗಾರರು ಅರಣ್ಯ ಪ್ರವೇಶ ಮಾಡಿದ್ದಾರೆ, ಇವತ್ತು ಬೇಟೆಯಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಅವ್ರಿಗೊಂದು ಖಚಿತವಾದಂಥ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ನಂತರ ಅವರು ಒಂದು 2-3 ತಂಡದಲ್ಲಿ ಒಂದು 7 ಜನ ಅಧಿಕಾರಿಗಳು ಆ ಸಂದರ್ಭಕ್ಕೆ ಅಲ್ಲಿಗೆ ಹೋಗ್ತಾರೆ. ಸೊ ಅವರು ನನ್ನ ಪ್ರಕಾರ ನೂತನರಾಗಿದ್ದಂಥ ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ಏನು ಇನ್ಫಾರ್ಮ್ ಮಾಡ್ಬಿಟ್ಟು ಸರ್ ಈ ಥರ ನಮ್ಮ ಫಾರೆಸ್ಟ್ಗೆ ಏನೋ ಬಂದೈತೆ ಅಂತ ಹೇಳ್ಬಿಟ್ಟು ಹೋಗಿರಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳೇ ಈ ಥರ ಹೋಗ್ತಾ ಇದೀವಿ ಅಂತ ಹೇಳಿರಲ್ಲ. ಇಲ್ಲ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವ್ರಿಗೂ ಕೂಡ ಫೋನ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಸರ್ ಅಂತ ಹೇಳಿರಲ್ಲ. ಇಲ್ಲ ಹನೂರು MLA ಮಂಜುನಾಥ್ ಅವ್ರಿಗೂ ಸರ್ ನಾವು ಹಿಂಗೆ ಹೋಗ್ತಾ ಇದೀವಿ ಅಂತ ಹೇಳಿರಲ್ಲ. ಅರಣ್ಯಾಧಿಕಾರಿಗಳ ಕೆಲಸ ಏನು ಅಂತಂದ್ರೆ ಫಸ್ಟ್ ಹೋಗಿ ಮಾಡಬೇಕು. ಪ್ರತಿ ಬಾರಿ ಬಂದಾಗಲೂ ಅದನ್ನ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಿ ಹೋಗಕ್ಕಾಗುತ್ತಾ? ಈ ರೀತಿ ಎಷ್ಟು ಅರಣ್ಯಗಳಿದ್ದಾವೆ ಕರ್ನಾಟಕ ಪೂರ್ತಿ ವ್ಯಾಪ್ತಿಯಲ್ಲಿ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅದು ಆಕಸ್ಮಿಕವಾಗಿ ನಡೆದಿದ್ದ ಅಥವಾ ಆತ್ಮರಕ್ಷಣೆಯ ದೃಷ್ಟಿಯಿಂದ ಆದಂಥ ಪ್ರಯೋಗನ ಕಾದ್ ನೋಡಬೇಕು. ಸೊ ವಿರೋಧ ಪಕ್ಷದವರಿಗೆ ಟಾಪಿಕ್ ಯಾವುದು ಸಿಗಲಿಲ್ಲ ಅಂತಂದ್ರೆ ಹುಡುಕಿ ರಿಸರ್ಚ್ ಮಾಡಿ ಸರ್ಕಾರನ ಕೆಳಗಿಳಿಸೋದಿಕ್ಕೆ ಅಥವಾ ಕುಗ್ಸೋದಿಕ್ಕೆ ಸಾಕಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ಈ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿ, ಅಭಿಯಾನ ಮಾಡಿ, ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂಗೆ ಮಾಡಿ, ಅಥವಾ ಕಾಲೇಜುಗಳಲ್ಲಿ ನಡೀತಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಅದಾಯ್ತು ಇದಾಯ್ತು ಅಂತ ಪ್ರಾಣ ಕಳ್ಕೊಂಡು ಹೋಗುತ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿ, ಅಥವಾ ಜನಸಾಮಾನ್ಯರಿಗೆ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳ ಬಗ್ಗೆ ಮಾಡಿ ಸಾಕಷ್ಟು ವಿಚಾರಗಳಿದೆ. ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟಂಗೆ ಮಾಡಿ. ಕರ್ನಾಟಕದಲ್ಲಿ ಎಷ್ಟೋ ಗ್ರಾಮಗಳಿಗೆ ಇವತ್ತಿಗೂ ಕೂಡ ಕೆಲವೊಂದಕ್ಕೆ ಕುಡಿಯೋಕೆ ನೀರಿಗೆ ಸಮಸ್ಯೆ ಇದೆ, ಕಲುಷಿತವಾದಂಥ ನೀರು ಕುಡ್ಕೊಂಡು ಬದುಕ್ತಾ ಇದ್ದಾರೆ, ರಸ್ತೆಗಳಿಲ್ಲ ಅವ್ರ ಊರುಗಳಿಗೆ, ಸರಿಯಾದಂಥ ಫಂಡಮೆಂಟಲ್ ಅಂತ ಹೇಳ್ತೀವಿ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷದವರು ಹೋರಾಟ ಮಾಡಿ. ಇದನ್ನು ಬಿಡಿ, ಇದನ್ನು ಜನ ನೋಡ್ತಿದ್ದಾರೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬರೀ ಹೋರಾಟ ಮಾಡ್ಕೊಂಡು ಇದೊಂದು ಪಾಯಿಂಟ್ ಇಟ್ಕೊಂಡೆ ನಾವು ಜನಗಳನ್ನ ಒಕ್ಕಲೆಬ್ಬಿಸ್ತೀವಿ ಅಥವಾ ಜನಗಳಿಗೆ ರೊಚ್ಚಿಗೆ ಎಬ್ಬಿಸ್ತೀವಿ ಅಂದ್ರೆ ಆಗಲ್ಲ. ಜನ ಎಲ್ಲಾನು ಗಮನಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ತನಿಖೆ ನಡೆದಕ್ಕೆ ಎಲ್ಲರೂ ಕೂಡ ಸಹಕರಿಸೋಣ. ಸೊ ಅದನ್ನು ಬಿಟ್ಬಿಟ್ಟು ಕಲಾಪನೆ ನಡೀದಂಗೆ ಹಾಳು ಮಾಡಿ ಬಿಸಾಕ್ಬಿಡ್ರಿ ಆ ನಾಗೇಂದ್ರ ಅವ್ರದ್ದೊಂದು ವಿಚಾರ ಹಿಡ್ಕೊಂಡು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ದು ಯಾವುದೇ ರೀತಿ ಚಕಾರ ಇಲ್ಲ. ನೀವು ಮಾಡ್ತಿರ್ತಕ್ಕಂಥ ಹೋರಾಟ ಕರೆಕ್ಟ್ ಆಗಿದೆ. ಯಾಕೆಂದರೆ ಕೇಂದ್ರ ಸಚಿವ ಅಲ್ಲಿ ಧರ್ಮೇಂದ್ರ ಕುಮಾರ್ ಅವರು ಮಾಡಿದಂಥ ನೀಟ್ ಅಕ್ರಮದಲ್ಲಿ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಜವಾಬ್ದಾರಿ ಹೊತ್ಕೊಂಡು ಕೊಡಬೇಕು ಅಂತ ನಿಂತಿದ್ರು, ಕೊಟ್ಟರು. ಸೊ ನಿಮಗೂ ಇಲ್ಲಿ ಯಾವಾಗ ಶಫಲ್ ಆಯಿತು, ಅಫ್ಕೋರ್ಸ್ ನಾಗೇಂದ್ರಂಗೆ ಹೆಂಗೆ ಕೊಟ್ಟರು ನಾವು ಇದು ಬಿಡಲ್ಲ ಪಟ್ಟಿಟ್ಕೊಂಡಂತೂ ಕೂತಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ಕೂಡ ಇಲ್ಲ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಮಾಡಬೇಕಿತ್ತು. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಎಂಕ್ವೈರಿ ನಡೀತೈತೆ, ಏನೋ ವಿಚಾರಣೆ ನಡೀತೈತೆ ಅಂದ್ರೆ ಹೆಂಗೆ ಕೊಡೋದು ಅವರಿಗೆ ಸಚಿವ ಸ್ಥಾನ ಅಂತ ಯೋಚನೆ ಮಾಡಬೇಕಿತ್ತು ಸರ್ಕಾರನೂ ಕೂಡ. ಸೊ ಒಟ್ಟಾರೆಯಾಗಿ ನಿಮ್ಗಳ ಉಚ್ಚಾಟಕ್ಕೆ ಈ ಜನಗಳ ಸಮಸ್ಯೆಗಳ ಬಗ್ಗೆ ನಡೀತಕ್ಕಂಥ ಕಲಾಪನ ಹಾಳು ಮಾಡಾಕ್ಬಿಟ್ರಿ ಎಲ್ಲರೂ ಸೇರ್ಕೊಂಡು. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗೆ ಯಾಕೆ ನಾನು ಇಷ್ಟೊಂದೆಲ್ಲ ಹೇಳಿದೆ ಅಂತಂದರೆ ವಿಚಾರಣೆ ನಡೆಯೋದಕ್ಕೆ ಎಲ್ಲರೂ ಕೂಡ ಸಹಕರಿಸೋಣ. ತಪ್ಪು ಮಾಡಿದವರು ಶಿಕ್ಷೆ ಆಗಲಿ, ಅದರ ಬಗ್ಗೆ ಅಂತೂ ನಮ್ದು ಎರಡು ಮಾತು ಇಲ್ವೇ ಇಲ್ಲ. ಅವರ ಅಮಾಯಕರ ಪ್ರೂವ್ ಆಗಲಿ, ಇಲ್ಲ ಅವ್ರ ಬೇಟೆಗಾರರ ಅದು ಪ್ರೂವ್ ಆಗುತ್ತೆ, ಇಲ್ಲ ಇವರು ಬೇಕು ಅಂತಾನೆ ಫೈರಿಂಗ್ ಮಾಡಿದ್ರೆ ಹತ್ರದಲ್ಲಿ ಹೋಗಿ ಅದು ಪ್ರೂವ್ ಆಗುತ್ತೆ, ಇಲ್ಲ ಆತ್ಮರಕ್ಷಣೆ ದೃಷ್ಟಿಯಿಂದ ಫೈರ್ ಮಾಡಿದ್ರೆ ಅದು ಕೂಡ ಪ್ರೂವ್ ಆಗುತ್ತೆ. ಪ್ರೂವ್ ಆಗಬೇಕು ಅಂತಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲಿ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು.